ಇಲ್ಲ, ಆ ಸಂಬಂಧದಲ್ಲಿ ಒಂದು ರಸಿಕತನ ಬರಲ್ಲ, ಆ ಸಂಬಂಧದಲ್ಲಿ ಖುಷಿ ಅನ್ನೋದು ಇರೋಕ್ ಸಾಧ್ಯ ಇಲ್ಲ. ಯಾವಾಗ ಸಂಬಂಧ ನಿಂತಿರೋದೇ ಭಾವನೆಗಳ ಮೇಲೆ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ನಿಮ್ಮ ಸಂಗಾತಿ ಜೊತೆಗಿರುವಂತ ಸಂಗಾತಿ ಯಾವುದೇ ಕಾರಣಕ್ಕೂ ಈ 3 ಮುಖ್ಯವಾದ ವಿಚಾರಗಳನ್ನು ಮುಚ್ಚಿಡಬಾರ್ದು. ಸಪೋಸ್ ಮುಚ್ಚಿಟ್ರೆ ಅಲ್ಲಿ ಸಂಶಯ, ಅನ್ಕಂಫರ್ಟೇಬಲ್ ಅಂಡ್ ಸಂಬಂಧ ಹಾಳಾಗುವಂತ ಎಲ್ಲಾ ಸಾಧ್ಯತೆಗಳು ಇರುತ್ತೆ. ಸೊ ಏನು ಆ ಮುಖ್ಯವಾಗಿರ್ತಕ್ಕಂಥ 3 ವಿಚಾರ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಿಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರದ ವಿಡಿಯೋಗಳು ಸಿಗುತ್ತೆ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಆಗಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಬಟ್ ಫೀಸ್ ಇರುತ್ತೆ, ಫ್ರೀ ಇರಲ್ಲ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಭಾವನೆಗಳನ್ನು ಯಾವುದೇ ಕಾರಣಕ್ಕೂ ಸಂಗಾತಿಗಳಾದಂಥವ್ರು ಮುಚ್ಚಿಡಬಾರ್ದು. ನೋಡಿ, ಇದು ತುಂಬಾ ತಪ್ಪಾಗತ್ತೆ ಆಕ್ಚುಲಿ. ಯಾವಾಗ ಒಂದು ಹಸ್ಬೆಂಡ್ ಅಂಡ್ ವೈಫ್ ಅಥವಾ ಲವ್ವರ್ಸ್ ಅಥವಾ ಫ್ರೆಂಡ್ಶಿಪ್ ಮಧ್ಯೆ ಒಂದು ಸಂಬಂಧ ಬಿಲ್ಡ್ ಆಗಿರುತ್ತೆ, ಅಲ್ಲಿ ಏನ್ ಭಾವನೆಗಳಿರುತ್ತಲ್ಲ ಅದನ್ನ ಎಕ್ಸ್ಪ್ರೆಸ್ ಮಾಡಿದಾಗ ಅಲ್ಲಿ ಟ್ರಾನ್ಸ್ಪರೆಂಟ್ ಅಂತ ನಂಬಬೇಕಾಗತ್ತೆ. ಭಾವನೆಗಳನ್ನ ಏನು ಹೇಳ್ಕೊಳ್ತಿಲ್ಲ ಅಂತಂದಾಗ ಸಂವೇರ್ ಎಲ್ಲೋ ಒಂದ್ ಕಡೆಗೆ ಆ ಸಂಬಂಧ ಟ್ರಾನ್ಸ್ಪರೆಂಟ್ ಆಗಿಲ್ಲ, ಆ ಸಂಬಂಧ ಕ್ಲಾರಿಟಿ ಇಲ್ಲ, ಆ ಸಂಬಂಧದಲ್ಲಿ ಒಂದು ರಸಿಕತನ ಬರಲ್ಲ, ಆ ಸಂಬಂಧದಲ್ಲಿ ಖುಷಿ ಅನ್ನೋದು ಇರೋಕ್ ಸಾಧ್ಯ ಇಲ್ಲ. ಯಾವಾಗ ಸಂಬಂಧ ನಿಂತಿರೋದೇ ಭಾವನೆಗಳ ಮೇಲೆ. ಇದು ತುಂಬಾ ಮುಖ್ಯ ಇರುತ್ತೆ, ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಒಂದು ರಿಲೇಶನ್ಶಿಪ್ ನಿಂತ್ಕೊಳ್ಳೋದೇ ಒಂದು ಭಾವನೆ ಮೇಲೆ. ಎಷ್ಟೋ ಜನಗಳಿಗೆ ಇದು ಗೊತ್ತಿಲ್ಲ ಆಕ್ಚುಲಿ. ಬಟ್ ಏನಂತ ಹೇಳಿದ್ರೆ, ಅವ್ರು ನಾಟಕೀಯವಾಗಿ ಅವ್ರ ಜೊತೆ ಕನೆಕ್ಟ್ ಆಗಿರ್ತಾರೆ ಅಥವಾ ಇನ್ಯಾವುದಕ್ಕೂ ಕನೆಕ್ಟ್ ಆಗಿರ್ತಾರೆ ಗೊತ್ತಿಲ್ಲ. ಬಟ್ ಭಾವನೆಗಳು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಲೈಕ್ ಯಾವ ತರ ಇರಬೇಕು, ಯಾವ ತರ ಇದ್ರೆ ಇಷ್ಟ ಆಗತ್ತೆ, ಯಾವ ತರ ಇದ್ರೆ ಇಷ್ಟ ಆಗಲ್ಲ, ಇದ್ಯಾವುದನ್ನು ಕೂಡ ಶೇರೆ ಮಾಡ್ಕೊಳ್ತಿಲ್ಲ, ಅವ್ರ ಪಾಡಿಗೆ ಅವ್ರು ಮೌನವಾಗಿದ್ದಾರೆ ಅಂತ ಹೇಳಿದ್ರೆ ಹುಷಾರಾಗಿರಿ. ಎಲ್ಲೋ ಒಂದ್ ಕಡೆಗೆ ನಿಮಗೆ ಮೋಸನೂ ಆಗಬಹುದು, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕಂಫರ್ಟ್ನೆಸ್ ಹಾಳಾಗಬಹುದು, ನಿಮ್ಮ ನೆಮ್ಮದಿ ಹಾಳಾಗಬಹುದು. ಇದು ಇರ್ಕೂಡ್ದು ಆಕ್ಚುಲಿ. ಸೆಕೆಂಡ್ ಟಿಪ್ಸ್ ಏನು ಅಂತ ಹೇಳಿದ್ರೆ, ಅನ್ಕಂಫರ್ಟ್ನೆಸ್ ಜೊತೆಗಿರೋಕೆ. ಎಷ್ಟೋ ಜನಗಳಿಗೆ ಜೊತೆಗೆ ಹಸ್ಬೆಂಡ್ ಅಂಡ್ ವೈಫ್ ತಗೊಳ್ಳೋಣ ಎಕ್ಸಾಂಪಲ್. ನಿಮ್ಮ ಜೊತೆಗೆ ನಿಮ್ಮ ಹಸ್ಬೆಂಡ್ ಇದ್ದಾರೆ, ವೈಫ್ ಇದ್ದಾರೆ ಅಂದ್ರೆ ಕಂಫರ್ಟೇಬಲ್ ಆಗಿರಿ, ಅನ್ಕಂಫರ್ಟೇಬಲ್ ಆಗಿರ್ಬೇಡಿ ಆಕ್ಚುಲಿ ನನ್ನ ಪ್ರಕಾರ. ಯಾಕೆ ಅಂತ ಹೇಳಿದ್ರೆ, ಬಾಳಿ ಬದುಕೋಕೆ ಅಂಡ್ ಜೊತೆಗೆ ಇರಬೇಕು ಅಂತ ಮದುವೆ ಆಗಿದ್ವಿ ಅಂದ್ಮೇಲೆ ಕಂಫರ್ಟೇಬಲ್ ಫೀಲ್ ಮಾಡ್ಕೋಬೇಕು. ಅಂಡ್ ಪರ್ಫೆಕ್ಟ್ ನ ಹುಡ್ಕಕ್ ಹೋದ್ರೆ ಜಗತ್ತಲ್ಲಿ ಯಾರು ಇರೋಕ್ ಸಾಧ್ಯ ಇಲ್ಲ. ಇರೋದ್ರಲ್ಲಿ ಪರ್ಫೆಕ್ಟ್ನೆಸ್ ನ ಕಾಣ್ತಾ ಹೋಗ್ಬೇಕು ನನ್ನ ಪ್ರಕಾರ ಹೇಳಬೇಕು ಅಂತ ಹೇಳಿದ್ರೆ. ಸೊ ಎಷ್ಟೋ ಜನಗಳಿಗೆ ಕಂಫರ್ಟ್ನೆಸ್ ಇರಲ್ಲ. ಕಂಫರ್ಟ್ನೆಸ್ ಇಲ್ಲ ಅನ್ಕೊಂಡ್ಬಿಟ್ಟು ಕಂಫರ್ಟೇಬಲ್ ಆಗಿ ಇರೋಕೆ ಇಷ್ಟ ಪಡಲ್ಲ. ಕಂಫರ್ಟೇಬಲ್ ಆಗಿ ಇಲ್ಲ ಅಂತ ಹೇಳಿದ್ರೆ ಹೇಗ್ ಜೊತೆಗಿರೋಕೆ ಇಬ್ರಿಗೂ ಇಷ್ಟ ಆಗತ್ತೆ, ಹೇಗ್ ಸುಖದಿಂದ ಇರ್ಲಿಕ್ಕೆ ಸಾಧ್ಯ, ಹೇಗೆ ನೆಮ್ಮದಿಯಿಂದ ಬದುಕ್ಲಿಕ್ಕೆ ಸಾಧ್ಯ? ಇದ್ಯಾವುದು ಫುಲ್ಫಿಲ್ ಆಗಲ್ಲ ಯಾವಾಗ ನೀವು ಅನ್ಕಂಫರ್ಟೇಬಲ್ ಫೀಲ್ ಮಾಡ್ಕೊಂಡಾಗ. ಸೊ ಅನ್ಕಂಫರ್ಟೇಬಲ್ ಯಾವತ್ತೂ ಫೀಲ್ ಮಾಡ್ಕೋಬಾರ್ದು. ಹೊರಗಡೆ ಹೋಗ್ಬೇಕಾದ್ರೆ ಕೆಲವರಿಗೆ ನನ್ನ ವೈಫ್ ನೋಡಕ್ ಚೆನ್ನಾಗಿಲ್ಲ, ನನ್ನ ಹಸ್ಬೆಂಡ್ ಚೆನ್ನಾಗಿಲ್ಲ ನೋಡೋಕೆ ಅನ್ಕೊಂಡ್ಬಿಟ್ಟು ಅನ್ಕಂಫರ್ಟ್ ಫೀಲ್ ಮಾಡ್ಕೊಂಡು ಜೊತೆಗೆ ಕರ್ಕೊಂಡು ಹೋಗಲ್ಲ. ಸೊ ಈ ವಿಚಾರವಾಗಿ ಏನಾಗುತ್ತೆ, ಜೊತೆಗಿರೋ ಪಾರ್ಟ್ನರಿಗೆ ಒಂದೆಲ್ಲ ಒಂದ್ ಕಡೆ ನಿಮ್ಮ ಮೇಲೆ ಜುಗುಪ್ಸೆ, ಪ್ರೀತಿ ಇಲ್ವೇನೋ ನನ್ನ ಮೇಲೆ, ಪ್ರೀತಿ ಇಲ್ದಿರೋದಕ್ಕೆ ಹಿಂಗ್ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಗೊತ್ತಾಗ್ತಾ ಬರುತ್ತೆ. ಅವಾಗ ಡೆಫಿನೆಟ್ಲಿ ನಿಮ್ಮ ಮೇಲೆ ಕೀಳಿರಿಮೆ ಬರಕ್ ಶುರು ಆಗತ್ತೆ ಅಥವಾ ಡೌಟ್ ಬರಕ್ ಶುರು ಆಗತ್ತೆ. ಇದೆಲ್ಲ ಮಾಡ್ತಿರೋದು ಯಾರು? ನೀವೇನೆ. ಹೆಂಗೆ? ಅನ್ಕಂಫರ್ಟೇಬಲ್ ಇರೋದಕ್ಕೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಹಣಕಾಸಿನ ವಿಚಾರ. ನೀವೇನೇ ಕೆಲಸ ಮಾಡ್ತಾ ಇರಿ, ನೀವೇನೇ ದುಡಿತಾ ಇರಿ, ಖರ್ಚು ಮಾಡಿ, ನೋ ಪ್ರಾಬ್ಲಮ್. ಬಟ್ ಒಂದು ಲೆಕ್ಕಾಚಾರ ಅನ್ನೋದು ಅವ್ರಿಗೂ ಕೂಡ ಸ್ವಲ್ಪ ಗೊತ್ತಿರ್ಲಿ. ಗೊತ್ತಿಲ್ಲಂಗೆ ಮಾಡಿದ್ರೆ ಸಪೋಸ್ ನಾಳೆ ದಿನ ಹೆಚ್ಚು ಕಡಿಮೆ ಆದಾಗ, ಈಗ ಗಂಡ ಗೊತ್ತಿಲ್ಲಂಗೆ, ಹೆಂಡತಿ ಗೊತ್ತಿಲ್ಲಂಗೆ ಹಣಕಾಸಿನ ವಿಚಾರ ವ್ಯವಹಾರ ಎಲ್ಲ ಹೊರಗಿಂದ ಹೊರಗೆ ಮಾಡಿಬಿಟ್ರೆ, ನಾಳೆ ಹೆಚ್ಚು ಕಡಿಮೆ ಆದಾಗ ಮನೆಯವರಿಗೆ ಏನು ಗೊತ್ತಿಲ್ಲಂಗೆ ಬಿಟ್ರೆ ಅದು ತಪ್ಪಾಗತ್ತೆ. ಹಂಗಂತೇಳಿ ಎಲ್ಲಾ ತಂದು ಕೊಡಿ ಅಲ್ಲ, ಅದ ನೀವೇ ಮಾಡಿ. ಬಟ್ ಗೊತ್ತಿರ್ಲಿ, ನಿಮ್ಮ ಜೊತೆಗಿರೋ ಅರ್ಧಾಂಗಿಗೂ ಗೊತ್ತಾಗ್ಲಿ. ಹಂಗೆ ಸೇಮ್ ಆಸ್ ಇಟ್ ಇಸ್ ಹೆಣ್ಮಕ್ಳು ಹೊರಗಡೆ ಹೋಗಿ ಕೆಲಸ ಮಾಡ್ತಿದ್ರೆ ಗಂಡಂಗೆ ಗೊತ್ತಿಲ್ದಿರಾ ಹೊರಗಡೆ ಹಣಕಾಸಿನ ವ್ಯವಹಾರ ಮಾಡುವಂಥದ್ದು, ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಕೊಡುವಂಥದ್ದು, ಇದೆಲ್ಲ ಮಾಡ್ಕೊಡ್ದು ಆಕ್ಚುಲಿ. ಇದರಿಂದ ಏನಾಗುತ್ತೆ, ಡಿಸ್ಪ್ಯೂಟ್ ಫ್ಯಾಮಿಲಿಗಳು ಡಿಸ್ಪ್ಯೂಟ್ ಆಗುವಂತ ಸಾಧ್ಯತೆ ಇರುತ್ತೆ. ಏನೇ ಆದ್ರೂ ಗೊತ್ತಾದಾಗ ಎಸ್ ನಮಗೂ ತಿಳಿಸ್ಬಿಟ್ಟು ಮಾಡ್ತಿದ್ದಾರೆ, ನಮಗೂ ಗೊತ್ತಾಗ್ತಿದೆ, ಅವರಿಗೂ ಅಲ್ಲೇ ಒಂದ್ ಕಡೆ ಖುಷಿ ಇರುತ್ತೆ. ಸೊ ಈ 3 ಮೇಜರ್ ಆಗಿರ್ತಕ್ಕಂಥ ಮುಖ್ಯ ವಿಚಾರಗಳು, ಇದನ್ನ ಹೈಡ್ ಮಾಡಬಾರ್ದು. ಹೈಡ್ ಮಾಡೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸ್ನೇಹಿತರೆ, ವಿಡಿಯೋ ನೋಡಿದ್ರಿ, ಎಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ಕಮೆಂಟ್ ಮಾಡಿ, ಹೈಪ್ ಪಾಯಿಂಟ್ ಗಳನ್ನು ಕೊಡಿ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ 40K ಕಂಪ್ಲೀಟ್ ಮಾಡಿಸಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.